ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಹಾಗೂ ಸರ್ಕಾರಿ ಚಿತ್ರಕಲಾ ಶಾಲೆಯ ಪ್ರಾಂಶುಪಾಲರಾದ ಶ್ರೀ ಡಾಕ್ಟರ್ ಬಸವರಾಜ್ ಪುರಿ ಅವರು ತಮ್ಮ ಹಿತನುಡಿಗಳನ್ನು ಕೇಳಬೇಕಂತ ದಯಮಾಡಿ ಓಕೆ ಸರ್, ಥ್ಯಾಂಕ್ ಯು. ನಾನು ಸರ್ ಅಬ್ಸ್ಟ್ರಾಕ್ಟಾಗಿ ಹಾಗೆ ಬರ್ತೈತ್ರಿ ಅನ್ನೋ ನನಗೆ ಗೊತ್ತಾಗಿಲ್ಲ ಅಂತೇಳಿ ನಾವು ಹೆಂಗೆ ನಮ್ಗೆ ನಾನು ಆ್ಯಕ್ಚುಲಿ ಸೈನ್ಸ್ ತೊಗೊಂಡವ್ರನ್ನ ನೀವು ಆರ್ಟಿಸ್ಟ್ ತೊಗೊಂಡ್ರಿ ಅಂತಾರೆ ಅವ್ರೇನು ತಿಳ್ಕೊತಾರೆ ಗೊತ್ತಾನೆ, ಇವಾಗ ಸೈನ್ಸ್ ತೊಗೊಳಲ್ಲ ಇವಾಗೇನು ಬರ್ತೈತೆ ಅಂತಾರೆ. ಹಂಗಿಲ್ಲ, ಆಲ್ 3 ಮಾಸ್ಟರ್ಸ್ ಡಿಗ್ರಿ ಮುಗಿಸಿನ AM GDR ಇವೆಲ್ಲ ಮುಗಿಸಿನಿ. KK ಹೆಬ್ಬಾರ್ ಇಂಟರ್ನ್ಯಾಷನಲ್ 10 ಆರ್ಟಿಸ್ಟ್ ಪೈಕಿ ನಾನು ಸೆಲೆಕ್ಟ್ ಮಾಡಿದ್ರು. ಈಗ NS ಬೇಂದ್ರೆ ಯಾರು ಇಂದೂರು ಹೋಗಿದ್ರು, ಅವ್ರ ಜೊತೆ ಎಲ್ಲ ವರ್ಕ್ ಮಾಡಿದ್ರು. ಈಗ ಆರ್ಟಿಸ್ಟಿಗೆ ಗೊತ್ತಿಲ್ಲ, ಯಾಕಂತಂದ್ರೆ ಕಾಂಟ್ಯಾಕ್ಟ್ಸ್ ಇಲ್ಲ, ನಾನು ಸಿಗೋದಿಲ್ಲ ಅಷ್ಟೇ. ದೇ ಆರ್ ಗ್ರೇಟ್, ಬಟ್ ಜೊತೆಗೆ ನಾವೇನು ಮಾಡ್ತಾಯಿದ್ವಿ, ಇವತ್ತು ಹಾರ್ಡ್ ವರ್ಕ್ ಮಾಡ್ತಾ ಇಲ್ಲ, ಮಾಡಿ ಅಷ್ಟೇ. ನಿಮ್ಮಲ್ಲಿ ಯೋಗ್ಯತೆ ಇಲ್ಲ ಅನ್ನೋ ಹೇಳ್ತಾ ಇಲ್ಲ, ಬಟ್ ಹಾರ್ಡ್ ವರ್ಕ್ ಮಾಡಿ. ಓಕೆ, ನಾನು ಮಾತಾಡಿದ್ರೆ ಸಾರಿ, ಇನ್ನೊಮ್ಮೆ ಬರ್ತೀನಿ ನಿಮ್ಮ ಜೊತೆ. ಏನಿಲ್ಲಿದ್ದೀರಿ ನಿಮ್ಮ ಜೊತೆ ಒಂದು ಆರಾಮೊಂದು 2 ತಾಸು ಕಲಿತೀನಿ. ಏನಿದೆ ಸೈನ್ಸ್ ಹೆಂಗಿದೆ, CIDs ಹೆಂಗಾಗ್ಬೋದು ನೀವು, ನಾವು ಯಾರೂ ಹೇಳಿಲ್ಲ. CIDs ಸಂಬಂಧ ಇದೆ. ಒಂದು ವಸ್ತ್ರ ನನ್ನೊಂದು ಅಧಿಕ ಪ್ರಸಂಗ ಆಗುತ್ತೆ. ಈ ಮಧ್ಯದಲ್ಲಿ ನಮ್ಮ ಲಲಿತ್ ಕಲಾ ಅಕಾಡೆಮಿಯವರು ಇಂಥವರನ್ನು ಗುರುತಿಸಿಲ್ಲ, ಅವಾರ್ಡ್ಗಳಿಲ್ಲ. ಹಾಗಾದರೆ ಅದಕ್ಕೊಂದು ಮೌಲ್ಯಮಾಪನ ಅನ್ನುವಂಥದ್ದು ಏನಿದೆ, ನೀವೇ ತೀರ್ಮಾನ ಮಾಡಬೇಕು. ಅಂದರೆ ಇಲ್ಲಿ 3ನೇ ವಾರ್ಷಿಕ ಸಮ್ಮೇಳನ DV ಹಾಲ್ಬಾಗ್ ಅವರ ವಾರ್ಷಿಕ ಸಮ್ಮೇಳನದಲ್ಲಿ ನಾವೆಲ್ಲರೂ ಸೇರಿ ಒಂದು ಅಕಾಡೆಮಿಗೆ ಒಂದು ಲೆಟ್ರ್ ಬರೀಬೇಕು. AS ಮೂರ್ತಿಯವರಿದ್ದಾರೆ, ಎಷ್ಟೋ ಸಲ ಆಗಿದ್ದಾರೆ, ಅವರು ಯಾರ್ಯಾರಿಗೋ ಕೊಡ್ತಾರೆ. ಪತ್ರಿಕೆಯಲ್ಲೆಲ್ಲ ಬರುತ್ತೆ, ಕಳಪೆ ಇದ್ದವರಿಗೆಲ್ಲ ಅವಾರ್ಡ್ಗಳು ಹೋಗುತ್ತೆ ಅಂತ. ಹಾಗಾದರೆ ಇವರನ್ನು ಗುರುತಿಸುವ ಸಾಮರ್ಥ್ಯ ಅವರಿಗಿಲ್ವಾ? ಇದನ್ನು ನೀವು ಎಚ್ಚರ ಆಗಬೇಕು. ಸ್ಟೂಡೆಂಟ್ಸ್ ನಾವು ಮಾಡಬೇಕು, ಮಾಡಬೇಕು. ಅವರಲ್ಲಿ ಏನೈತೆ ಅನ್ನೋದು ನಾವು ತಿಳ್ಕೊಂಡು. ಇವರು ಅನರ್ಘ್ಯ ರತ್ನ, ಇಂಥವ್ರನ್ನ ಗುರುತಿಸ್ತೆ ಕಳಪೆ ರತ್ನಗಳನ್ನು ಗುರುತಿಸಿ ಮೇಲೆ ಇಟ್ಟರೆ ಆಗುತ್ತಾ? ಅದು ಸಾಧ್ಯವೇ ಇಲ್ಲ. ಕ್ಷಮಿಸಬೇಕು ನಾನು ಮಾತಾಡಿದ್ದಕ್ಕೆ. ಇಲ್ಲ, ಒಂದು ಯಾವುದೇ ಗಿಡ ಹೂ ಅರಳಿದ ಮೇಲೆ ಸುವಾಸನೆ ಕೊಡ್ತೈತೆ. ಆ ವಾಸನೆ ಕೊಡಬೇಕಂತ ಆಗ್ಬಿಟ್ಟು ವಿನಃ ಅವಾರ್ಡ್ ತೊಗೊಂಡ್ಮೇಲೆ ಅದ್ರ ಬಗ್ಗೆ ಅನ್ಬೋದಾಗುತ್ತೆ. ಇದ್ರ ಬಗ್ಗೆ ಭಾಳಷ್ಟು ಡಿಸ್ಕಷನ್ಸ್ ಆಗುತ್ತೆ. ಬಟ್ ನಿಮ್ಮ ಅಭಿಮಾನ ಇಸ್ ಓಕೆ, ನೋ ಪ್ರಾಬ್ಲಮ್. ನಾಳೆ 9ನೇ ತಾರೀಕಿನ ದೊಡ್ಡ ಪ್ರಮಾಣದವ್ರು ಬೆಂಗಳೂರಿನಲ್ಲೇ ಮಾಡ್ತಾಯಿದ್ದಾರೆ. ಬಟ್ ಅವ್ರ ಸೆಕ್ಷನ್ ಬೇರೆ ಐತೆ, ಆರ್ಟ್ನವರೆಲ್ಲ. ಹೌ ಯಾವಾಗ ನಾ ಅವಾರ್ಡ್ ತೊಗೊಳ್ತೀನಲ್ರಿ, ಹಣ್ಣು ಚಲೋ ಬಿಡಾಕತ್ತೆ ಅಂದ್ರೆ ಆ ಗಿಡದ ಟೊಂಗಿ ಮುರಿತಾರೆ, ಹೌದಿಲ್ರಿ? ಕಲ್ಲು ಹೋಗೋದ ಹಣ್ಣು ಕೆಡವುತ್ತಾರೆ, ಹೌದಿಲ್ರಿ? ಹೊಡ್ತಾ ತಿನ್ನವು ನಾನು ಕರಾಮ ತಿನ್ನ. ನಿಮ್ಮ ಅಭಿಮಾನಕ್ಕೆ ನಾನು ಬರಲಿ. ಧನ್ಯವಾದ. ಬಸವರಾಜ ಪುರಿ ಅವರು ಪ್ರಾಂಶುಪಾಲರು, ಸರ್ಕಾರಿ ಚಿತ್ರಕಲಾ ಶಾಲೆ ಧಾರವಾಡ, ಇವರಿಂದ ಒಂದೆರಡು ಹಿತನುಡಿಗಳು. 3ನೇ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಹಿರಿಯ ಕಲಾವಿದರಾದಂಥ ಶ್ರೀಯುತ ಸುರೇಶ್ ಕುಲಕರ್ಣಿ ಅವರು ಭಾಳ ಸಂತೋಷದಿಂದ ಪ್ರೀತಿಯಿಂದ ಬಂದು ಉದ್ಘಾಟನೆ ಮಾಡಿದ್ದಾರೆ. ನಾನು ಮೊದಲು ಅವರಿಗೆ ಅಭಿನಂದನೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಯಾಕಂತ ಕೇಳಿದರೆ ಈ ನಾಡಿನ ಹೆಸರಾಂತ ಕಲಾವಿದರಲ್ಲಿ ಅವರು ಒಬ್ಬರು. ಅವ್ರ ಮಾತು ಕೇಳೋದನ್ನೇ ತುಂಬ ಇಷ್ಟ. ಯಾಕಂತಂದರೆ ಅಷ್ಟು ಹಾಸ್ಯಮಯವಾಗಿ ಮತ್ತು ಭಾಳಷ್ಟು ನಮ್ಮ ಚಿತ್ರಕಲೆಗೆ ಸಂಬಂಧಪಟ್ಟ ಹಾಗೆ ತುಂಬ ಮಾರ್ಮಿಕವಾಗಿ ಅವ್ರು ಮಾತನಾಡ್ತಾರೆ. ಅಪರೂಪದ ಕಲಾವಿದರು ಅವರು. ಆ್ಯಕ್ಚುಲಿ ಕಲಾವಿದರಾಗಿ ಮತ್ತು ವಿಜ್ಞಾನ ಶಿಕ್ಷಕರಾಗಿ, ಮುಖ್ಯೋಪಾಧ್ಯಾಯರಾಗಿ ಮತ್ತು ಕೆಲವು ಪತ್ರಿಕೆಗಳಲ್ಲಿ ಸೈನ್ಸ್ಗೆ ಸಂಬಂಧಪಟ್ಟ ಹಾಗೆ ಮತ್ತು ಚಿತ್ರಕಲೆಗೆ ಸಂಬಂಧಪಟ್ಟ ಹಾಗೆ ಲೇಖನಗಳನ್ನು ಬರೆಯೋದ್ರ ಮೂಲಕ ಇವತ್ತು ನಮ್ಮ ಕಲಾ ವಲಯದಲ್ಲಿ ತುಂಬ ಅರ್ಥಪೂರ್ಣವಾಗಿ ಗುರುತಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಅವರು ಮಾಡಲಿಂಗಲ್ಲಿ ಮತ್ತು ಆರ್ಟ್ ಮಾಸ್ಟರಲ್ಲಿ ರ್ಯಾಂಕ್ ಕೂಡ ಪಡೆದಿದ್ದಾರೆ. ಅಂಥ ಒಬ್ಬ ಕಲಾವಿದರು ಇವತ್ತು ನಮ್ಮ ಜೊತೆಗಿದ್ದು ಅನೇಕ ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕೆ ನಾನು ತುಂಬ ಖುಷಿಯಾಗಿದೆ. ಅಂಥ ಒಂದು ಅದ್ಭುತ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಹಿರಿಯರಾದ ಶ್ರೀಯುತ ಸುರೇಶ್ ಹಾಲ್ಬಾಗ್ ಸರ್ ಅವರೇ,
ಹಾಗೂ ಶ್ರೀಮತಿ ಪಾರ್ವತಿ ಹಲ್ಬಾವಿ ಮೇಡಮ್ ಅವರೇ, ಹಾಗೂ ವೇದಾ ಮೇಡಮ್ ಅವರೇ, ಹಾಗೂ ನಮ್ಮ ಹಿರಿಯ ನಮ್ಮ ಸಹಾಯಕ ನಿರ್ದೇಶಕರು, ಚಿತ್ರಕಲಾ ಪರಿವೀಕ್ಷಕರಾಗಿ ಹಿರಿಯ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡಿರ್ತಕ್ಕಂಥ ಈಶ್ವರ್ ಜೋಶಿ ಸರ್ ಕೂಡ ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಹಾಗೆ ಹಲ್ಬಾವಿ ಸ್ಕೂಲ್ ಆಫ್ ಆರ್ಟದ ಹಳೆಯ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ ಮತ್ತು ಕಲಾ ಶಿಬಿರದಲ್ಲಿ ಅವರು ಪಾಲ್ಗೊಳ್ಳಲಿದ್ದಾರೆ. ಹಾಗೆ ನಮ್ಮ ಸರ್ಕಾರಿ ಚಿತ್ರಕಲಾ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಉಪನ್ಯಾಸಕರು ಕೂಡ ಈ ಸಂದರ್ಭದಲ್ಲಿ ಹಾಜರಿದ್ದಾರೆ. ನಿಮಗೆಲ್ಲರಿಗೂ ನಾನು ಮೊದಲಿಗೆ ಸ್ವಾಗತವನ್ನು ಬಯಸಿ ನನ್ನ 2 ಮಾತುಗಳನ್ನ ಆಡ್ತೇನೆ. ಈಗಾಗಲೇ ತುಂಬ ವೇಳೆ ಆಗಿರೋದರಿಂದ ಮತ್ತು ಊಟದ ಸಮಯವೂ ಕೂಡ ಆಗಿರೋದರಿಂದ ಈಗಾಗಲೇ ಇನ್ನೂ ವೇದಿಕೆ ಮೇಲೆ ಮಾತನಾಡೋರು ಭಾಳ ಜನ ಇದ್ದಾರೆ. 2 ಮಾತುಗಳಲ್ಲಿ ನಾನು ಮಾತನ್ನು ಮುಗಿಸ್ತೇನೆ. ಬಹುಶಃ ತಮಗೆಲ್ಲ ಗೊತ್ತಿರುವಂಥ ವಿಷಯ, ಇವತ್ತು ನಾವು ನಮ್ಮ ಅಭ್ಯಾಸ ಪಠ್ಯಕ್ರಮದಲ್ಲಿ ಕಲಾಶಾಲೆ ಮತ್ತು ಕಲಾಭ್ಯಾಸ ಹೆಂಗೆ ಬೆಳೆದು ಬಂತು ಅನ್ನೋದಕ್ಕೆ ನಾವು ನಮ್ಮ ಕಲಾ ಇತಿಹಾಸದಲ್ಲಿ ಕೆಲವು ವಿಷಯಗಳನ್ನ ಸೇರ್ಪಡೆ ಮಾಡಿದ್ದೇವೆ. ಬ್ರಿಟಿಷರ ಕಾಲದಲ್ಲಿ ಕಲಾಶಾಲೆಗಳು ಏನು ಪ್ರಮುಖ 4 ನಗರಗಳಲ್ಲಿ ಪ್ರಾರಂಭ ಆಗ್ತವೆ. ಮೊದಲನೇದಾಗಿ ಕಲ್ಕತ್ತಾದಲ್ಲಿ, ಮತ್ತು ಚೆನ್ನೈಯಲ್ಲಿ, ಮತ್ತು ಮುಂಬೈಯಲ್ಲಿ, ಮತ್ತು ಲಾಹೋರ್ದಲ್ಲಿ. ಅಂಥ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದಲ್ಲಿ ಕಲಾ ಶಿಕ್ಷಣ ಇನ್ನೂ ಪ್ರಾರಂಭಗೊಂಡಿರಲಿಲ್ಲ. ಕಲಾ ಶಿಕ್ಷಣ ಅಂದರೆ ಏನು ಅಂತ ಗೊತ್ತಿರಲಿಲ್ಲ. ಮೂಲಭೂತವಾಗಿ ಕೆಲವು ಜನಾಂಗಕ್ಕೆ ಸೀಮಿತವಾಗಿರ್ತಕ್ಕಂಥ ಚಿತ್ರಕಲೆ ಆಗಿರ್ಬೋದು, ಆಮೇಲೆ ಕುಂಬಾರಿಕೆ ಇರ್ಬೋದು, ಅಥವಾ ಪತ್ತಾರಿಕೆ ಇರ್ಬೋದು, ಬಡಿತನ ಇರ್ಬೋದು, ಮತ್ತು ಕೆಲವು ಗ್ರಾಮೀಣ ಕಲೆಗಳಾಗಿರ್ಬೋದು, ಜನಪದ ಕಲೆಗಳಾಗಿರ್ಬೋದು, ಕೆಲವು ಶಿಷ್ಟಪದ ಕಲೆಗಳಾಗಿರ್ಬೋದು. ಈ ಕಲೆಗಳ ಮೂಲಕ ನಮ್ಮ ಚಿತ್ರಕಲೆ ಆವತ್ತಿನ ಕಾಲದಲ್ಲಿ ಬೆಳೆದು ಬಂತು. ಅಂಥ ಸಂದರ್ಭದಲ್ಲಿ ಏನು ಬ್ರಿಟಿಷ್ ಕಲಾಶಾಲೆಗಳು ಪ್ರಾರಂಭ ಆದವು, ಅದಕ್ಕೊಂದು ಅಕಾಡೆಮಿಕವಾಗಿರ್ತಕ್ಕಂಥ ಒಂದು ಶೈಕ್ಷಣಿಕ ಪಠ್ಯಕ್ರಮ ರಚನೆ ಮಾಡೋದ್ರ ಮೂಲಕ ವಿದ್ಯಾರ್ಥಿಯ ಗುಣಮಟ್ಟವನ್ನು ಹೇಳ್ಕೊಡೋದಕ್ಕೆ ಯಾವಾಗ ಪ್ರಾರಂಭ ಆದವು, ಆ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಕಲಾವಿದರು, ಅನೇಕ ಕಲಾವಿದರು ಮುಂಬೈ ಅಂತ ಪ್ರದೇಶಕ್ಕೆ ಹೋಗಿ ಕಲಾಶಾಲೆಗಳಲ್ಲಿ ಜೆ ಸ್ಕೂಲ್ ಆಫ್ ಆರ್ಟಲ್ಲಿ ಅಧ್ಯಯನ ಮಾಡೋದ್ರ ಮೂಲಕ ನಮ್ಮ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ ಕೆಲಸವನ್ನು ಅವ್ರು ಮಾಡಿದ್ದಾರೆ. 1935ರಲ್ಲಿ ಡಿ.ವಿ. ಹಲ್ಬಾವಿ ಅವರು ಧಾರವಾಡದಲ್ಲಿ ಕಲಾಶಾಲೆ ತೆರೆದರು. ಹಾಗೆ 1947ರಲ್ಲಿ ಗದಗದಲ್ಲಿ ಟಿ.ಪಿ. ಅವರು ವಿಜಯ ಕಲಾಮಂದಿರ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ. ಹಾಗೆ 1950ರಲ್ಲಿ ಹುಬ್ಬಳ್ಳಿಯಲ್ಲಿ ಎಂ.ಇ. ಮುನಿಶ್ಗಿ ಅವರು ಕಲಾಶಾಲೆಯನ್ನು ಪ್ರಾರಂಭ ಮಾಡ್ತಾರೆ. 1970ರಲ್ಲಿ ಎನ್.ಜಿ. ಬಡಿಗೇರ್ ಅವರು ಭಾರತೀಯ ಕಲಾ ಕೇಂದ್ರವನ್ನು ಹುಟ್ಟಾಕ್ತಾರೆ. 1975ರಲ್ಲಿ ಸರ್ಕಾರಿ ಚಿತ್ರಕಲಾ ಪ್ರಾರಂಭ ಆಗುತ್ತೆ. ಅದರ ಜೊತೆಯಲ್ಲೇ ನಂತರದಲ್ಲಿ ಸೃಜನಾ ಕಾಲೇಜು, ಆಮೇಲೆ ಗಂಗಾಂಬಿಕಾ ಕಾಲೇಜುಗಳು ಮತ್ತು ಬೇರೆ ಬೇರೆ ಕಾಲೇಜುಗಳೆಲ್ಲ ಈ ನಗರದಲ್ಲಿ ಪ್ರಾರಂಭ ಆಗ್ತವೆ. ಈ ಮೂಲಕ ಒಂದು ದೊಡ್ಡ ಪರಂಪರೆ, ಒಂದು ಸಂಸ್ಕೃತಿ ನಮ್ಮ ಧಾರವಾಡದಲ್ಲಿ ಇದೆ. ಧಾರವಾಡ ಅಂದ ತಕ್ಷಣ ತಮಗೆಲ್ಲ ಭಾಳ ಜನರಿಗೆಲ್ಲ ಧಾರವಾಡ ಅಂದ ತಕ್ಷಣ ಒಂದು ವಿದ್ಯಾಕಾಶಿ ಅನ್ನುವಂಥದ್ದಿದೆ. ವಿದ್ಯಾಕಾಶಿಯ ಜೊತೆಯಲ್ಲಿ ಸರ್ವ ಈ ಲಲಿತ ಕಲೆಗಳಿಗೆ ಎಷ್ಟು ಪ್ರಾಮುಖ್ಯತೆ ಇದೆ ಅಂತ ಕೇಳಿದರೆ, ಇವತ್ತು ಸಂಗೀತ ಕಲೆಗಳು, ಕಲೆಯಲ್ಲಿ ಸಂಗೀತದೊಳಗೆ ದೊಡ್ಡ ದಿಗ್ಗಜರು ಧಾರವಾಡದಿಂದ ಆಗಿ ಹೋಗಿದ್ದಾರೆ. ಹಾಗೆ ಚಿತ್ರಕಲೆಯಲ್ಲಿ ಕೂಡ ಬಹಳ ಪ್ರಮುಖವಾಗಿರ್ತಕ್ಕಂಥ ದಿಗ್ಗಜರು ನಿಮಗೆ ಎಂ.ಇ. ಮುನಿಶ್ಗಿ ಅವರು, ಡಿ.ವಿ. ಹಲ್ಬಾವಿ ಅವರು, ದಂಡಾವತ್ ಮಠ ಅವರು, ಆಮೇಲೆ ಟಿ.ಪಿ. ಅವರು, ಇವರೇನು ಸಾಮಾನ್ಯರಲ್ಲ. ವಚನ್ ಮಠ ಅವರಾಗಿರ್ಬೋದು, ಇನ್ನೂ ಅನೇಕ ಹೆಸರುಗಳನ್ನ ಹೇಳ್ತಾ ಹೋದ್ರೆ ಒಂದು ದೊಡ್ಡ ಪಟ್ಟಿನೇ ಇದೆ. ಇಂಥ ಒಂದು ಪ್ರಬಲವಾಗಿರ್ತಕ್ಕಂಥ ಕಲಾವಿದರ ಮಧ್ಯದಲ್ಲಿ ನಾವೆಲ್ಲ ಬೆಳೆದಿದ್ದೇವೆ. ಅವರ ಮಾರ್ಗದರ್ಶನ ನಮಗೆ ಸಿಕ್ಕಿದೆ. ಇವತ್ತು ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಕಲಾವಿದರನ್ನು ಹೊಂದಿದಂಥ ಪ್ರದೇಶ ಅಂತಂದ್ರೆ ಉತ್ತರ ಕರ್ನಾಟಕ ಭಾಗ. ದಕ್ಷಿಣ ಕರ್ನಾಟಕದಲ್ಲಿ ಕಡಿಮೆ, ಅದನ್ನು ನಾವು ಕಂಪೇರಿಟಿವ್ ಮಾಡಿದಾಗ. ಹಾಗಾಗಿ ಈಗಾಗಲೇ ಸುರೇಶ್ ಕುಲಕರ್ಣಿ ಅವ್ರು ಸರ್ ಹೇಳ್ದಂಗೆ ಕಲಾವಿದರಂತಂದ್ರೆ ಅವರು ದೊಡ್ಡ ಸಾಧಕರು ಅಂತ, ಸೃಜನಶೀಲತೆಗೆ ಹೆಚ್ಚು ಒತ್ತು ಕೊಡ್ತಕ್ಕಂಥವ್ರು, ಹೊಸದನ್ನ ಕ್ರಿಯೇಟ್ ಮಾಡ್ತಕ್ಕಂಥವ್ರದ್ದು ಏನಾದ್ರು ಇದ್ದರೆ ಅದು ಕಲಾವಿದರ ಮೂಲಕ ಆಗ್ತೈತಿ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಹಾಗಾಗಿ ಚಿತ್ರಕಲೆಗೆ ಎಷ್ಟು ಸ್ಥಾನಮಾನ ಸಿಗಬೇಕಾಗಿತ್ತೋ ಆ ಸ್ಥಾನಮಾನಗಳ ಕೊರತೆ ಇವತ್ತಿಗೂ ನಮ್ಗೆ ಕಾಣಿಸ್ತಾ ಇದೆ. ಯಾಕಂತ ಕೇಳಿದ್ರೆ ನಮ್ಮಲ್ಲಿ ಸಂಘಟಿತ ಹೋರಾಟ ಇಲ್ಲ ಎನ್ನುವುದಕ್ಕೆ ಅದು ತೋರಿಸ್ಕೊಡ್ತದೆ. ಯಾವತ್ತು ಚಿತ್ರಕಲಾ ಶಿಕ್ಷಣದೊಳಗೆ ನಮ್ಮದು ಸಬ್ಜೆಕ್ಟು ಪ್ರಮುಖವಾಗಿ ಕಡ್ಡಾಯವಾಗಬೇಕಾಗಿತ್ತು. ಶಿಕ್ಷಕರ ಎಲ್ಲ ಪ್ರಾಥಮಿಕ ಹಿಡ್ಕೊಂಡು ಪ್ರೌಢಶಾಲೆಗಳಲ್ಲಿ ಶಿಕ್ಷಕರು ಕಡ್ಡಾಯವಾಗಿ ತುಂಬಬೇಕಾಗಿತ್ತು. ಆ ಕೊರತೆ ನಮ್ಮಲ್ಲಿ ಇದೆ. ಅದಕ್ಕೆ ಕಾರಣ ಏನಂತಂದ್ರೆ ನಮ್ಮಲ್ಲಿ ಸಂಘಟನೆಯ ಕೊರತೆ ಅಂತ. ಇದೆಲ್ಲ ಇಂಥ ಸಂದರ್ಭಗಳಲ್ಲಿ ಈ ಹಿರಿಯ ಕಲಾವಿದರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮಗಳಲ್ಲಿ, ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ನಾವು ಈ ಮೂಲಕ ಈ ಕಲೆಗೆ ಹೆಚ್ಚು ಒತ್ತು ಕೊಡೋದ್ರ ಮೂಲಕ
ನಮಗೆ ನಮ್ಮ ಏನು ಸಮಸ್ಯೆ ಇದೆ, ಈ ಕ್ಷೇತ್ರಕ್ಕೆ ಏನು ಮೂಲಭೂತವಾಗಿ ದೊರೆಯಬೇಕಾಗಿದೆ ಅವುಗಳನ್ನು ಪಡಿಬೇಕಂತಂದ್ರೆ ಇಂಥ ಸಂದರ್ಭದಲ್ಲಿ ಈ ಸಮಸ್ಯೆಗಳನ್ನ ನಾವು ಎತ್ತಿ ಹೇಳಬೇಕಾಗಿದೆ. ಮತ್ತು ಪರಸ್ಪರ ಹಿರಿಯ ರಾಜಕಾರಣಿಗಳಿಗಾಗಿರ್ಬೋದು, ಅಧಿಕಾರಿಗಳಿಗೆ ಮುಟ್ಟಿಸುವಂಥ ಕೆಲಸ ನಾವು ಮಾಡಿದ್ರೆ ಖಂಡಿತವಾಗಿಯೂ ಈ ಕ್ಷೇತ್ರ ಇನ್ನಷ್ಟು ಬೆಳೀತದ. ಮತ್ತು ಎಷ್ಟೋ ಶಿಕ್ಷಕ ಹುದ್ದೆಗಳು ಖಾಲಿ ಇದೆ. ಈ ಕೊರತೆಯನ್ನು ತುಂಬೋದು ಯಾವಾಗ ಅಂತ ಕೇಳಿದ್ರೆ ನಾವೆಲ್ಲ ಹೋರಾಟ ಮಾಡಬೇಕಾಗಿದೆ, ಅನಿವಾರ್ಯತೆ ಇದೆ. ಇವತ್ತಿನ ಸಂದರ್ಭದಲ್ಲಿ ಎಷ್ಟೋ ಸ್ಕೂಲ್ಗಳಲ್ಲಿ ಇವತ್ತು ಹೆಚ್ಚುವರಿ ಶಿಕ್ಷಕರನ್ನಾಗಿ ತೆಗೆದುಹಾಕ್ತಾ ಇದ್ದಾರೆ. ಇದು ದೊಡ್ಡ ದುರಂತ ಇದೆ ನಮ್ದು. ನಮ್ಮ ಮುಂದೆ ಇನ್ನು ಬರ್ತಕ್ಕಂಥ ದಿನಗಳನ್ನು ಎಣಿಸ್ಕೊಂಡ್ರೆ ಬಹುಶಃ ನಮ್ಮೆಲ್ಲ ಮುಂದೆ ಬರೋ ವಿದ್ಯಾರ್ಥಿಗಳಿಗೆ ಜಾಬ್ ಸಿಗ್ತದಿಲ್ಲ ಅನ್ನುವಂಥದ್ದು ಒಂದು ಅನುಮಾನ ಇದೆ. ಹಾಗಾಗಿ ಈ ಕಲೆ ಉಳಿಬೇಕಂತ ಎಲ್ಲರೂ ಹೇಳ್ತಾರೆ, ಅಧಿಕಾರಿಗಳು ಹೇಳ್ತಾರೆ, ರಾಜಕಾರಣಿಗಳು ಹೇಳ್ತಾರೆ, ಎಲ್ಲ ರಾಜಕೀಯ ಮುಖಂಡರು ಕಲೆ ಮತ್ತು ಸಂಸ್ಕೃತಿ ಉಳಿಸ್ಕೊಳ್ಬೇಕು ಏನ್ ಮಾಡ್ಬೇಕಂತಂದ್ರೆ ಈ ಶಿಕ್ಷಣ ಕಡ್ಡಾಯ ಮಾಡ್ಬೇಕಂತ. ಆ ಮೂಲಕ ಈ ಶಿಕ್ಷಣ ಉಳಿತೈತಿ, ಕಲೆ ಉಳಿತೈತಿ, ಸಂಸ್ಕೃತಿ ಉಳಿತೈತಿ ಮತ್ತು ಪರಂಪರೆಯಿಂದ ಪರಂಪರೆಗಳು ಬೆಳೆದು ಬರೋದಕ್ಕೆ ಅದು ಸಾಧ್ಯ ಇದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನಗೆ ಕೊಟ್ಟಿರ್ತಕ್ಕಂಥ ತಾವೆಲ್ಲ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಿಮಗೆ ಹೃತ್ಪೂರ್ವಕವಾದಂಥ ಅಭಿನಂದನೆ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಇದುವರೆಗೂ ನಮ್ಮನ್ನು ಉದ್ದೇಶಿಸಿ ಮಾತನಾಡಿ ಮತ್ತು ನಮ್ಮ ಕಲಾ ಇತಿಹಾಸ ಮತ್ತು ನಮ್ಮ ಉತ್ತರ ಕರ್ನಾಟಕದ ಕಲೆಯ ಬೆಳೆದ ಕಲೆಗಳ ಬಗ್ಗೆ ವಿವರವಾಗಿ ಹೇಳಿ ಮತ್ತು ನಮಗಿರುವ ಅವಕಾಶವನ್ನು ನಾವು ಯಾವಾಗ ಬೆಳೆಸ್ಕೋಬೇಕು ಅನ್ನೋದನ್ನು ತಿಳಿಸಿಕೊಟ್ಟ ಶ್ರೀ ಡಾಕ್ಟರ್ ಬಸವರಾಜ್ ಪುರಿ ಸರ್ ಅವರಿಗೆ ನಮ್ಮ ಸಂಘದ ವತಿಯಿಂದ ಹಾಗೂ ತಮ್ಮೆಲ್ಲರ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ.